ಇನ್ನು ಕಲಬುರಗಿ ಭೀಮಾ ನದಿಯ ಆರ್ಭಟ ಮುಂದುವರೆದಿರುವಂತದ್ದು 2 ದಿನಗಳಿಂದ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಕಲಬುರಗಿಯಲ್ಲಿ ಕೂಡ ಜನ ತತ್ತರಿಸಿ ಹೋಗಿದ್ದಾರೆ. ಜಲಾಶಯಗಳು ಭರ್ತಿಯಾಗಿ ನದಿಗೆ ನೀರನ್ನ ಬಿಡುಗಡೆ ಮಾಡಲಾಗ್ತದೆ. ಕಲಬುರಗಿಯಲ್ಲಿ ಭೀಮಾ ನದಿ ತುಂಬಿ ಹರಿತಾ ಇರುವಂತದ್ದು, ದೊಡ್ಡ ಪ್ರಮಾಣದಲ್ಲಿ ನೀರನ್ನ ಬಿಡಲಾಗಿದೆ. ಸೊ ಹೀಗಾಗಿ ಅಲ್ಲಿ ನದಿ ಪಾತ್ರದ ಗ್ರಾಮಗಳು ಜಲಾವೃತ ಆಗಿದ್ದಾವೆ. ಮುಲ್ಲಾಮಾರಿ ಜಲಾಶಯದಿಂದ ನೀರು ಬಿಡುಗಡೆ ಮಾಡಲಾಗಿದೆ. ಭೀಮಾ ನದಿ ಪಾತ್ರದ ಗ್ರಾಮಗಳಿಗೆ ಜಲ ದಿಗ್ಬಂಧನ ಹಾಕಲಾಗಿದೆ. ಸಂಪರ್ಕ ಸೇತುವೆಗಳು ಜಲಾವೃತ ಆಗಿದ್ದಾವೆ. ಸೊ ಹೀಗಾಗಿ ಆ ಗ್ರಾಮಗಳ ಜನರು ಗ್ರಾಮಗಳಲ್ಲೇ ಲಾಕ್ ಆಗಿದ್ದಾರೆ. ಗ್ರಾಮಗಳು ಕೂಡ ಜಲಾವೃತ ಆಗೋಗಿದ್ದಾವೆ. ಚಿಂಚೋಳಿ ತಾಲೂಕಿನ ಹಲವು ಗ್ರಾಮಗಳಿಗೂ ಕೂಡ ಸಂಕಷ್ಟ ಎದುರಾಗಿದೆ. ಮುಲ್ಲಾಮಾರಿ ಜಲಾಶಯದಿಂದ ದೊಡ್ಡ ಪ್ರಮಾಣದಲ್ಲಿ ನೀರನ್ನು ಬಿಡಲಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಗ್ರಾಮಗಳು ದ್ವೀಪದಂತಾಗಿದ್ದಾವೆ. ಚಿಂಚೋಳಿಯ ಗ್ರಾರಂಪಳ್ಳಿ ಗ್ರಾಮ, ಸೇಡಂ ತಾಲೂಕಿನಲ್ಲೂ ಕೂಡ ಮಳೆ ಅಬ್ಬರ ಇದೆ. ಜನ ಹೈರಾಣಾಗೋಗಿದ್ದಾರೆ. ಈಗ ದೃಶ್ಯಾವಳಿಯನ್ನ ಕೂಡ ತೋರಿಸ್ತಾ ಇದೀವಿ, ಯಾವ ರೀತಿಯಾಗಿ ಜಲಾವೃತ ಆಗಿದೆ ಆ ಗ್ರಾಮ ಅನ್ನುವಂಥದ್ದನ್ನ ನೋಡ್ಬೋದು. ಆ ಗ್ರಾಮ ಸೇರಿದಂತೆ ಸಾಕಷ್ಟು ಗ್ರಾಮಗಳ ಪರಿಸ್ಥಿತಿ. ಕಲಬುರಗಿಯಲ್ಲಿ ಭೀಮೆಯ ಅಬ್ಬರದಿಂದ ದೊಡ್ಡ ಮಟ್ಟದಲ್ಲಿ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಆ ಭಾಗದ ಜನ. ಕಲಬುರಗಿಯಲ್ಲೂ ಕೂಡ ಮಳೆ ಸುರಿತಾ ಇದೆ. ಮಹಾರಾಷ್ಟ್ರದಿಂದಲೂ ಕೂಡ ನೀರು ಬಿಡಲಾಗ್ತಾ ಇದೆ. ಸೊ ಹೀಗಾಗಿ ನದಿ ಪಾತ್ರದ ಹಲವು ಗ್ರಾಮಗಳು ಜಲಾವೃತ ಆಗಿದ್ದಾವೆ. ಜಮೀನುಗಳು ಕೂಡ ಜಲಾವೃತ ಆಗಿರುವಂಥದ್ದು. ಮತ್ತೆ ಹೊಸದಾಗಿ ಬದುಕನ್ನು ಕಟ್ಕೊಬೇಕಾಗಿದೆ ಅಂತ ಪರಿಸ್ಥಿತಿ ಇದೆ ಪಾಪ ಆ ಭಾಗದಲ್ಲಿ. ಮೊದಲೇ ಕೂಲಿ ನಾಲಿ ಮಾಡಿಕೊಂಡು ಜನ ಬದುಕ್ತಾ ಇದ್ದಾರೆ. ದೊಡ್ಡ ಪ್ರಮಾಣದಲ್ಲಿ ಸಂಕಷ್ಟ ಇದೆ ಆ ಭಾಗದಲ್ಲಿ. ಇಂಥ ಪರಿಸ್ಥಿತಿಯಲ್ಲಿ ಮಳೆ ಮತ್ತೆ ನೆರೆ ಅವರ ಬದುಕನ್ನು, ಜೀವನವನ್ನು ಕಿತ್ಕೊಳ್ತಾರೆ. ಇನ್ನು ಮಹಾರಾಷ್ಟ್ರದಿಂದ ಭೀಮಾ ನದಿಗೆ 3,40,000 ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಲಾಗ್ತದೆ. 3,40,000 ಕ್ಯೂಸೆಕ್, ಹತ್ತತ್ರ 32 TMC ನೀರು. 11,000 ಕ್ಯೂಸೆಕ್ ನೀರಿಗೆ 1 TMC ಆಗುತ್ತೆ. 32 TMC ಹತ್ತತ್ರ ನೀರನ್ನ ಬಿಟ್ಟಂತಾಗಿದೆ. ಒಂದು ಇಡೀ ಡ್ಯಾಮ್ ಅನ್ನ ಒಂದೇ ಸಲ ಓಪನ್ ಮಾಡಿದಂತಾಗಿರುವಂಥದ್ದು. ಮೈಸೂರು ಬೆಂಗಳೂರು ಕಡೆಯಿಂದ ಬರುವಂಥ ಮಾರ್ಗ ಬಂದಾಗಿದೆ. ಕಲಬುರಗಿಗೆ ಬರುವಂಥ ಸಂಚಾರ ಸಂಪೂರ್ಣವಾಗಿ ಬಂದಾಗಿರುವಂಥದ್ದು. ಕಟ್ಟಿ ಸಂಗಾವಿ ಬ್ರಿಡ್ಜ್ ಮುಳುಗಡೆ ಆಗಿದೆ. ಬೀದರ್ ಶ್ರೀರಂಗಪಟ್ಟಣ ರಾಷ್ಟ್ರೀಯ ಹೆದ್ದಾರಿ ಬಂದಾಗಿದೆ. ಮೈಸೂರು ಬೆಂಗಳೂರು ಕಡೆಯಿಂದ ಬರುವಂಥ ಮಾರ್ಗ ಕೂಡ ಬಂದಾಗಿದೆ. ಕಲಬುರಗಿಗೆ ಬರುವಂಥ ಸಂಚಾರ ಸಂಪೂರ್ಣವಾಗಿ ಬಂದಾಗಿದೆ. ಹೈವೇನಲ್ಲಿ ಸಾಲಾಗಿ ನಿಂತಿರುವಂಥದ್ದು ನೂರಾರು ವಾಹನಗಳು. ಆ ದೃಶ್ಯಾವಳಿಯನ್ನ ಕೂಡ ನಿಮಗೆ ತೋರಿಸ್ತಾ ಇದೀವಿ, ಹೇಗಿದೆ ಪರಿಸ್ಥಿತಿ ಅನ್ನುವಂಥದ್ದನ್ನ ಗಮನಿಸಬಹುದು ನೀವು. ದೊಡ್ಡ ಪ್ರಮಾಣದಲ್ಲೇ ಪ್ರವಾಹ ಪರಿಸ್ಥಿತಿ ಇದೆ ಅಲ್ಲಿ. ಕಲಬುರಗಿಗೆ ಬರುವಂತ ರಸ್ತೆ ಬಂದಾಗೋಗಿದೆ. 3,40,000 ಕ್ಯೂಸೆಕ್. ನಾನು ಹೇಳ್ತಾ ಇದ್ನಲ್ಲ, ಒಂದು ಡ್ಯಾಮ್ ಅನ್ನ ಓಪನ್ ಮಾಡಿಬಿಟ್ಟಂತೆ. ಹಾಸನದ ಹೇಮಾವತಿ ಡ್ಯಾಮ್ ಇದೆಯಲ್ಲ, ಅದರ ಕೆಪಾಸಿಟಿನೇ ಹತ್ತತ್ರ 32-33 TMC. ಆ ಒಂದು ಡ್ಯಾಮ್ನ ಒಂದೇ ಸಲ ಓಪನ್ ಮಾಡಿಬಿಟ್ಟಂತೆ.